ಎಲ್ರಿಗೂ ನಮಸ್ಕಾರ. ಆಫ್ಟರ್ ನಜ್ಮಾ ಅವರ ವಿಡಿಯೋ ತುಂಬಾ ಇಸ್ಲಾಂ ಧರ್ಮದವರು ಕಮೆಂಟ್ಸ್ಗಳನ್ನ ಹಾಕಿದ್ರು. ಇದು ಹಿಂದೂ ರಾಷ್ಟ್ರ ಅಲ್ಲ, ಹಿಂದೂ ರಾಷ್ಟ್ರ ನೇಪಾಳದಲ್ಲಿದೆ, ಅಲ್ಲಿ ಹೋಗು, ನಿನ್ನ ತಂದೆನ ಕೇಳು, ನಿನ್ನ ತಾಯಿನ ಕೇಳು, ಇದು ಮುಸ್ಲಿಂ ರಾಷ್ಟ್ರವೇ, ಹಿಂದೂ ರಾಷ್ಟ್ರ ಅಲ್ಲ ಅಂತೇಳಿ. ನಾನು ಒಂದು ಹೇಳ, ಈ ಭೂಮಿಯಲ್ಲಿ, ಈ ಭರತ ಖಂಡದಲ್ಲಿ ಈ ಔರಂಗಜೇಬ್ ಆಗಿರ್ಬೋದು ಅಥವಾ ಈ ಮೊಘಲ್ ಸಂತತಿ ಬರುವುದಕ್ಕೂ ಮುಂಚೆ ಇಲ್ಲಿ ಇದ್ದವರು ಹಿಂದೂ ರಾಷ್ಟ್ರಗಳೇ. ಅದನ್ನು ಬಿಟ್ರೆ ಈ ಭೂಮಿಯಲ್ಲಿ ಶ್ರೀ ರಾಮಚಂದ್ರ ಪ್ರಭು ಓಡಾಡಿದ್ರು ಅನ್ನೋದಕ್ಕೆ ಪ್ರೂಫ್ ಇದೆ, ಶ್ರೀ ಕೃಷ್ಣ ಪರಮಾತ್ಮ ಓಡಾಡಿದ್ದ ಅನ್ನೋದಕ್ಕೂ ಪ್ರೂಫ್ ಇದೆ. ಆದ್ರೆ ಅಲ್ಲಾ ಓಡಾಡಿದ್ರು ಅನ್ನೋದಕ್ಕೆ ಪ್ರೂಫ್ ಇಲ್ಲ. ಇವತ್ತಿಗೂ ನೀವುಗಳು ಇಸ್ಲಾಂ ಧರ್ಮ ಎಲ್ಲುಟ್ಟಿತು ಅಂತ ನೋಡಿದ್ರೆ ಹೇಳುವುದು ಅರಬ್ ಕಂಟ್ರಿ, ಇರಾನ್ ಇರಾಕ್ ಅಲ್ಲಿ ಹುಟ್ಟಿತು ಅಂತ ಹೇಳೋದು, ಏನು ಭಾರತದಲ್ಲಿ ಹುಟ್ಟಿತು ಅಂತ ಅಲ್ಲ, ಅಥವಾ ಹಿಂದೂಸ್ತಾನದಲ್ಲಿ ಹುಟ್ಟಿತು ಅಂತ ಅಲ್ಲ. ಇಲ್ಲಿ ಶ್ರೀರಾಮ ಇದ್ರು ಅನ್ನೋದಕ್ಕೆ ಪ್ರೂಫ್ಗಳಿದೆ, ಶ್ರೀ ಕೃಷ್ಣ ಇದ್ರು ಅನ್ನೋದಕ್ಕೆ ಪ್ರೂಫ್ಗಳಿದೆ, ಋಷಿ ಮುನಿಗಳಿದ್ರು ಅನ್ನೋದಕ್ಕೆ ಪ್ರೂಫ್ಗಳಿದೆ. ಆದ್ರೆ ಅಲ್ಲ ಇದ್ರು, ಅಲ್ಲ ಬಂದಿಲ್ ನಡೆದಾಡಿದ್ರು, ಅಲ್ಲ ಅಲ್ಲಿ ಯಾವ್ದೋ ಬೆಟ್ಟದಲ್ಲಿ ಕೂತ್ಕೊಂಡು ತಪಸ್ ಮಾಡಿದ್ರು, ಪ್ರೂಫ್ ಇಲ್ಲಪ್ಪ. ಅದಾದ್ಮೇಲೆ ಇನ್ನೊಬ್ರು ಯಾರೋ ಒಂದು ಕ್ವಶನ್ ಕೇಳಿದ್ರಲ್ಲ, ಅರಬ್ ಕಂಟ್ರೀಸ್ ಇಂದ ಪೆಟ್ರೋಲ್ ತರಿಸ್ಕೊಂತಿದ್ದೀರಾ, ದಿನನಿತ್ಯ ಅದನ್ನ ಯೂಸ್ ಮಾಡ್ತೀರಾ, ನಾಚಿಕೆ ಇಲ್ವಾ, ಅದನ್ನ ಏನಕ್ಕೆ ಯೂಸ್ ಮಾಡ್ತೀರಾ ಹಾಗಾದ್ರೆ ಅಂತ ಕೇಳಿದಲ್ಲ. ನಾನೇನ್ ಬಿಟ್ಟಿ ತರಿಸ್ಕತಿಲ್ಲಣ್ಣ, ಬಿಟ್ಟಿ ಬಾಗಿದಲ್ಲಿ ತರಿಸ್ಕೊತಾ ಇಲ್ಲ, ನಾನು ಕಾಸು ಕೊಟ್ಟು ತರಿಸ್ಕೊಂತ ಇದೀನಿ. ನಾನು ಯೂಸ್ ಮಾಡೋ ಪೆಟ್ರೋಲ್ ನಾನು ಕಾಸು ಕೊಡ್ತಾ ಇದೀನಿ, ವಿತ್ ಟ್ಯಾಕ್ಸ್ ನಾನು ಕೊಡ್ತಾ ಇದೀನಿ. ನಾನು ಬಿಟ್ಟಿ ಯೂಸ್ ಮಾಡ್ತಾ ಇಲ್ಲ ನಿಮ್ಗಳ ತರ, ನಿಮ್ಮ ಧರ್ಮದವರ ತರ. ನಮ್ಮ ದೇವಸ್ಥಾನದಲ್ಲಿ ನಾವು ದೇವಸ್ಥಾನದ ಉದ್ಧಾರಕ್ಕಾಗಿ ಹಾಕುವಂತಹ ಕಾಣಿಕೆಯನ್ನ ಗೌರ್ಮೆಂಟ್ ಮುಖಾಂತರ ಅನುದಾನಗಳು ಅಥವಾ ಇನ್ನೊಂದು ಅನ್ನೋ ರೀತಿ ತಗೊಂತಾ ಇಲ್ಲ. ಇವತ್ತು ನಿಮ್ಮ ಮಸೀದಿಗೆ ಅಥವಾ ನಿಮ್ಮ ದರ್ಗಕ್ಕೆ ಅಥವಾ ನಿಮ್ಮಗಳಿಗೆ ಏನಾದ್ರೂ ಈ ಗೌರ್ಮೆಂಟ್ ಇಂದ ಅನುದಾನಗಳು ಬರುತ್ತೆ ಅಂತ ಅಂದ್ರೆ ಅದು ಗೌರ್ಮೆಂಟ್ ದುಡ್ಡಿಂದ ಅಲ್ಲಣ, ಬದಲಾಗಿ ನಾವುಗಳು ದೇವಸ್ಥಾನಕ್ಕೆ ಏನ್ ಹಾಕ್ತಾ ಇದೀವಲ್ಲ ಹುಂಡಿಗೆ, ದೇವಸ್ಥಾನಗಳ ಉದ್ಧಾರಕ್ಕೆ ಅಂತೇಳಿ ಆ ದುಡ್ಡನ್ನ ಎತ್ಕೊಂಡು ನಿಮ್ಗಳ ಉದ್ಧಾರಕ್ಕೆ ಕೊಡ್ತಾ ಇರೋದು. ಅರ್ಥ ಆಯ್ತಾ? ನಾನು ಟ್ಯಾಕ್ಸ್ ಕಟ್ತಾ ಇದ್ದೀನಿ, ನಿನ್ನ ಅರಬ್ ಕಂಟ್ರೀಸ್ ಇಂದ ತಗೋಣ ಪೆಟ್ರೋಲ್ಗೆ ನಾನು ಟ್ಯಾಕ್ಸ್ ಸಮೇತ ನಿನ್ನ ಕಾಸು ಕೊಡ್ತಾ ಇದ್ದೀನಿ. ನೀನೇನ್ ಕೊಡ್ತಾ ಇದೀಯ? ನನ್ನ ಧರ್ಮದಿಂದನೇ ಕಾಸು ತಗೊಂಡು ಬದುಕ್ತಾ ಇದೀಯ ನೀನು? ನನ್ನ ಧರ್ಮದ ಕಾಸಿನಿಂದ ಅನುದಾನ ತಗೊಂಡು ಬದುಕ್ತಾ ಇದೀಯ ನೀನು? ಇದಕ್ಕೆ ಆನ್ಸರ್ ಕೊಡು. ನಿಮ್ಗಷ್ಟು ನಿಮ್ ಧರ್ಮದ ಮೇಲೆ ಅಭಿಮಾನ ಇತ್ತು ಅಂದ್ರೆ ಹಿಂದೂ ಧರ್ಮದ ದುಡ್ಡಿಂದ ನಿಮ್ಗಳಿಗೆ ನಿಮ್ಮ ಮಸೀದಿ ಉದ್ಧಾರಕ್ಕೆ, ನಿಮ್ಮ ದರ್ಗದ ಉದ್ಧಾರಕ್ಕೆ, ನಿಮ್ಮ ಮನೆಗಳ ಉದ್ಧಾರಕ್ಕೆ ಅನುದಾನ ಕೊಡ್ತಾರೋ ಅದನ್ನ ತಗೊಳದ್ ನಿಲ್ಲಿಸ್ರಿ. ಯಾವ ಮಸೀದಿಯಿಂದ ಎತ್ಕೊಂಡು ಕೊಡ್ತಾ ಇಲ್ಲ, ಆಯ್ತಾ? ದೇವಸ್ಥಾನಗಳಿಂದಾನೇ ಎತ್ಕೊಂಡು ಕೊಡ್ತಾ ಇರೋದು ನಿಮ್ಮ ಉದ್ಧಾರಕ್ಕೆ. ಅಂಡ್ ಅದಾದ್ಮೇಲೆ ಯಾರೋ ಒಬ್ರು ಹೇಳಿದ್ರಪ್ಪ, ಭಗವತ್ ಏನು ನಿಮ್ಮ ಹಿಂದೂ ಬುಕ್ಗಳಲ್ಲಿಲ್ಲ ಇದು ಹಿಂದೂಸ್ತಾನ್ ಅಂತೇಳಿ, ಅಥವಾ ನಿಮ್ಮ ರಾಜರುಗಳು ಯಾರು ಹೇಳಿಲ್ಲ ಇದು ಹಿಂದೂಸ್ತಾನ್ ಅಂತೇಳಿ ಅಂತೇಳಿ. ಒಂದೇಳಿ, ಮಹಾಭಾರತದಲ್ಲಿ ಇದೆ, ಹೋಗಿ ನೋಡ್ಕೊಂಬ, ಹಿಂದೂಸ್ತಾನ್ ಅನ್ನೋದು ಉಲ್ಲೇಖ ಆಗಿದೆ. ಇನ್ನೂ ಒಂದೇಳೆ, ಶಿವಾಜಿ ಮಹಾರಾಜರ ಸಾಮ್ರಾಜ್ಯ ಏನಿತ್ತು ಆ ಸಾಮ್ರಾಜ್ಯದ ಹೆಸರು ಹಿಂದವಿ ಸ್ವರಾಜ್. ಅರ್ಥ ಆಯ್ತು ಅಂತ ಅನ್ಕೊಳ್ತೀನಿ. ಇನ್ನೂ ಏನಾದ್ರೂ ಬೇಕಾ, ಇನ್ನೂ ಏನಾದ್ರೂ ಮರ್ಯಾದಿತಗಳಂತ ವಿಡಿಯೋ ಬೇಕು ಅನ್ನಂಗಿತ್ತು ಅಂದ್ರೆ ಇನ್ನೂ ಏನಾದ್ರು ಕೇಳಿ. ಬಟ್ ನಾನು ಉತ್ತರ ಕೊಟ್ಟೆ ಅಂತಂದ್ರೆ ನಿಮ್ಮ ಧರ್ಮದ ಮರ್ಯಾದೆ ಅಂತೂ ಹೊಂಟೋಗ್ಬಿಡುತ್ತೆ, ಅದಂತೂ 100% ಸತ್ಯ. ಕೇಳಿದ್ರಿ ಅಂದ್ರೆ ನಿಜವಾಗ್ಲೂ ಉತ್ತರ ಕೊಡ್ತೀನಿ, ಬಟ್ ಆ ಉತ್ತರನ ಅರ್ಗಸ್ಕೊಳಕ್ ರೆಡಿ ಆಗಿರ್ಬೇಕು. ಇನ್ನೂ ಏನಾದ್ರು ಬೇಕಾ? ರಿಪ್ಲೈ ವಿಡಿಯೋಸ್, ಇನ್ನೂ ಏನಾದ್ರು ರಿಪ್ಲೈ ವಿಡಿಯೋ ಮಾಡು ಅಂತ ಕೇಳ್ತಿದ್ರಲ್ಲ, ರಿಪ್ಲೈ ವಿಡಿಯೋ ಮಾಡಿದ್ದೀನಿ. ನಮಸ್ತೆ.